ಶ್ರೋತೃಗಳಿಗೆ ನನ್ನ ಅನಂತ ನಮನಗಳು. ನಮ್ಮ ಪ್ರಗತಿ ಒಳಿತಿನೆಡೆಗೆ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಇವತ್ತಿನ ಈ ದಿನಮಾನದಲ್ಲಿ ನಾನು ನನ್ನ ಬದುಕಿನಲ್ಲಿ ನಡೆದಂಥ ಒಂದು ಅವಿಸ್ಮರಣೀಯವಾದಂಥ ಒಂದು ಘಟನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. 1985 ಇಸ್ವಿ ಸಂದರ್ಭ. ಆಗ ಇನ್ನೂ ನಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ದು ವ್ಯವಸ್ಥೆ ಅನುಕೂಲತೆ ಇರಲಿಲ್ಲ. ಹಾಗಿದ್ದಾಗ ಕಟ್ಟಿಗೆ ಒಲೆಗಳನ್ನೇ ನಾವು ಅವಲಂಬಿಸಬೇಕಾಗಿತ್ತು. ಸಂದರ್ಭ ಹೀಗಿತ್ತಲ್ಲ, ಆಗ ವಾರಕ್ಕೋ ಅಥವಾ 15 ದಿವಸಕ್ಕೋ ಕಟ್ಟಿಗೆ ಚಕ್ಕಡಿಗಳು ಬರ್ತಿದ್ವು. ಅದರ ಹಿಂದೆ ತನಗೆ ಆವತ್ತಿನ ದಿನಕ್ಕೆ ಕೂಲಿ ಸಿಗಬಹುದು ಅನ್ನುವ ಆಶೆಯಿಂದ, ಹೆಬ್ಬೈಕೆಯಿಂದ ಕಟ್ಟಿಗೆ ಒಡೆಯುವವರು ಕೂಡ ಆ ಚಕ್ಕಡಿಯನ್ನು ಹಿಂಬಾಲಿಸಿ ಬರ್ತಿದ್ದರು. ಹಾಗೂ ಒಂದು ದಿನ ನಾವು ಕಟ್ಟಿಗೆ ಚಕ್ಕಡಿಯನ್ನು ನಿಲ್ಲಿಸಿ ಕಟ್ಟಿಗೆಯನ್ನು ಹಾಕಿಸ್ಕೊಂಡ್ವಿ. ಅದರ ಬೆನ್ನಿಂದನೇ ಒಬ್ಬ ಸುಮಾರು 60 ವರ್ಷ ದಾಟಿದಂಥ ಮುದುಕ ಒಬ್ಬ ಹೆಗಲ ಮೇಲೆ ಕೊಡಲಿಯನ್ನು ಇಟ್ಕೊಂಡು ತನಗೆ ಅಲ್ಲಿ ಅವತ್ತಿನ ಒಂದು ಕೂಲಿ ಸಿಗಬಹುದು, ಅನ್ನಕ್ಕೆ ಆಸರೆ ಆಗ್ಬೋದು ಅನ್ನುವಂಥ ಒಂದು ಹಂಬಲದಿಂದ ಬಂದ. ತಾನು ಕಟ್ಟಿಗೆ ಹೊಡಿತೀನಿ ಅಂತಲೂ ನನ್ನೊಂದಿಗೆ ಹೇಳಿಕೊಂಡ. ಮತ್ತು ನನಗೆ ಅನಾಯಾಸವಾಗಿ ಇವ ಕಟ್ಟಿಗೆ ಹೊಡೆಯೋ ಸಿಕ್ಕೋದಕ್ಕೆ ನೋಡಿ ಭಾಳ ಸಂತೋಷನಾಯಿತು. ಮತ್ತು ಇನ್ನು ಕಟ್ಟಿಗೆ ಹೊಡಿತಾನ ಅಂದಮೇಲೆ ಮತ್ತು ಚೌಕಾಸಿ ಮಾಡಲೇಬೇಕಾಗುತ್ತೆ. ಎಷ್ಟು ಅಂತಂದ್ರೆ ಆತ ಹೇಳಿದ 50 ಅಂತ. ನನ್ನ ಸಣ್ಣತನನೇ ಏನು, ನಾನು ಅದರಲ್ಲಿ ಆಮೇಲೆ ವ್ಯಾಪಾರ ಅಂದರೆ ಚೌಕಾಸಿ ಅಂತಕ್ಕಂಥ ಒಂದು ಕಲ್ಪನೆ ಹಿಂದೆ 50 ದುಬಾರಿ ಆಗ್ತದೆ, 45 ಕೊಡ್ತೇನೆ ಅಂತಂದು. ಪಾಪ ಆತನಿಗೆ ಅನಿವಾರ್ಯ ಇತ್ತು, ಹಸಿವನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಆತ ಒಪ್ಪಿಕೊಂಡ. ಆಮೇಲೆ ಕಟ್ಟಿಗೆ ಹೊಡಿಲಿಕ್ಕೆ ಶುರು ಮಾಡಿದೆ. ನಾನು ಶಾಲೆಗೆ ಹೋದೆ. ಮಧ್ಯಾಹ್ನ ಶಾಲೆ 1:30, 2:30 ನಾನು ಮುಗಿಸ್ಕೊಂಡು ಬಂದಾಗ ಆತ ಇನ್ನೂ ಹೊಡಿತಾನೇ ಇದ್ದ. ಆಮೇಲೆ ಮತ್ತೆ ಮಧ್ಯಾಹ್ನ ಶಾಲೆ ಮುಗಿಸ್ಕೊಂಡು ನಾನು 5:30 ಬಂದಾಗ ಆಗಲೇ ಆತ ಎಷ್ಟು ಅಚ್ಚುಕಟ್ಟಾಗಿ ಆ ಕಟ್ಟಿಗೆಯನ್ನು ಹೊಡೆದದ್ದಷ್ಟೇ ಅಲ್ಲದೆ ಅವುಗಳನ್ನು ಒಪ್ಪೋರ್ಣವಾಗಿ ಅವುಗಳನ್ನು ಜೋಡಿಸಿಟ್ಟು ಸುತ್ತಲೂ ಕಟ್ಟಿಗೆ ಚೂರಿನೆಲ್ಲ ಆತ ಬೆಳೆದು ಕುಂತ್ಕೊಂಡಿದ್ದು ಕಾಯ್ತಾ ಕುಂತಿದ್ದ. ಹಣಕಾಯಿ ಬಂದೆ, ನೋಡಿದೆ. ನನಗೆ ಭಾಳ ಸಂತೋಷ ಅನಿಸ್ತಾ. ಆ ವ್ಯಕ್ತಿಯ ಒಂದು ಪ್ರಾಮಾಣಿಕತೆ, ಆಮೇಲೆ ಕೆಲಸದ ಬಗ್ಗೆ ನಿಷ್ಠೆ. ಆಗ ನನಗೇನೋ ಅನ್ನಿಸ್ತು, ಇಂಥ ಒಬ್ಬ ವ್ಯಕ್ತಿಯೊಂದಿಗೆ ನಾನು 45 ರೂಪಾಯಿ ಅಂತಂದು ಹಿಂಗೆ ಚೌಕಾಸಿ ಮಾಡಬಾರ್ದಾಗಿತ್ತೋ ಏನೋ, ನಾನು ಎಷ್ಟು ಸಣ್ಣವನಾದ್ನಲ್ಲ ಅಂತಕ್ಕಂಥ ಭಾವನೆಯಿಂದ ಆತನಿಗೆ 50 ರೂಪಾಯಿ ಕೊಟ್ಟೆ. ತಕ್ಷಣ ಆ ಮನುಷ್ಯ ಒಮ್ಮೆಲೆ ಏನಂತಂದ್ರೆ ತನ್ನ ದೋತರದ ಗಂಟಿನಿಂದ 5 ರೂಪಾಯಿ ನಾಣ್ಯವನ್ನು ನನಗೆ ಕೊಟ್ಟು, ದಣ್ಯರ ಇದನ್ನು ತೊಗೊಳ್ರಿ ಅಂತಂದು. ನಾನು ಹೇಳಿದೆ, ಅಜ್ಜ ಚೆಂದಾಗಿ ಹೊಡೆದಿದ್ದಿ, ನನಗೆ ಭಾಳ ಖುಷಿ ಐತಿ, ಅದಕ್ಕೆ ನಾನು 5 ರೂಪಾಯಿ ಕೊಟ್ಟೀನಿ ಅಂತ. ಬೇಡ ಸರ್, ಮಾತು ಏನಾಗೈತಿ, ನಾಲಿಗೆ ಮುಖ್ಯ ಅಲ್ಲ, 45 ರೂಪಾಯಿ ಆಗೈತಿ, ಸಾಕು ನನಗೆ 45 ರೂಪಾಯಿ. ಹಾಲು ಕುಡಿದ ಮಕ್ಕಳ ಉಳಿಯೋದಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಉಳಿತಾರನೇ ಅಪ್ಪ, ತೊಗೊಲಿಂದ 5 ರೂಪಾಯಿ ಅಂತ ಕೊಟ್ಟ. ನನಗೆ ಭಾಳ ನನ್ನ ಒಂದು ಸಣ್ಣತನದ ಪಾಪ ಪ್ರಜ್ಞೆ ನನಗೆ ಕಾಡಿತು. ಅಂಥ ಒಬ್ಬ ವ್ಯಕ್ತಿ ಎದುರಿಗೆ ನಾನು ಎಷ್ಟು ಸಣ್ಣವನಾದ್ನಲ್ಲ ಅಂತಕ್ಕಂಥದ್ದು. ಆಮೇಲೆ ಸ್ವಲ್ಪ ಹೊತ್ತು ನಿಂತ, ಅಪ್ಪ ಒಂದು ಮಾತು ಹೇಳ್ತೀನಿ, ನಾನು ತಪ್ಪು ತಿಳ್ಕೊಬೇಡ್ರಿ. ನಿನ್ನೆ 2 ದಿವಸ ಆಯ್ತು ಪಂಚಮಿಯಾಗಿ, ನನ್ನ ಮಗಳನ್ನ ಪಂಚಮಿಗೆ ಕರ್ಕೊಂಬಂದಿತ್ತು ಅವ್ರ ಮನೆಗೆ. ಇಷ್ಟೊಂದಿಷ್ಟು ಸಣ್ಣ ಮೊಮ್ಮಕ್ಕಳು ಬಂದವು. ಈ ನಾ ಕೊಪ್ಪಳಿಂದ ಮನೆಗೆ ಹೋದ್ನಿ ಅಂದ್ರೆ ಆ ಮೊಮ್ಮಕ್ಕಳು ಅಜ್ಜ ಅಂತಂದು ಕೈ ಬಾಯಿ ನೋಡ್ತಾವು. ಅದಕ್ಕೆ ನಂದು ಏನಪ್ಪ ಅಂದ್ರೆ ಪಂಚಮಿ ಏನಾರ ಒಂದು ಸ್ವಲ್ಪ ಉಳಿದಿದ್ರೆ 1-2 ಉಂಡಿ ಅಂತ ಉಳಿದಿವಪ್ಪ ಅಂದ್ರೆ ಕೊಟ್ರಿ ಅಂತಂದ್ರೆ, ದೊಡ್ಡ ಮನ್ಸು ಮಾಡಿ ಕೊಟ್ರಿ ಅಂದ್ರೆ ಅವನ್ನ ತೊಗೊಂಡು ಹೋಗಿ ನಿಮ್ಮ ಹೆಸರು ಹೇಳಿ ನನ್ನ ಮೊಮ್ಮಕ್ಕಳಿಗೆ ನಾನು ಉಳಿಸ್ತೀನಿ, ಕೊಡ್ತೀನಿ ಅಂತ ಅಂದ. ನಾನು ಅಕ್ಷರಶಃ ಕಡೆಗೆ ಹೋಗ್ಬಿಟ್ಟಿದ್ದಾಗಲೇ ಮನೆಯಲ್ಲಿ ಹಿಡಿದಾಗ ಮನೆಯಲ್ಲಿ ಎಲ್ಲರೂ ಇದ್ದು ಭಾಳಷ್ಟು ಉಂಡಿಗಳನ್ನು ಮೊಮ್ಮಕ್ಕಳಿಗೆ ಆಗುವಷ್ಟು ಒಳ್ಳೆಯ ಉಂಡಿಗಳನ್ನು ಆತನಿಗೆ ಕಟ್ಟಿಕೊಟ್ವಿ. ಇಷ್ಟು ಸಂತೋಷದಿಂದ ನನ್ನ ಕಡೆ ನೋಡಿದ. ಆತನ ಕಣ್ಣಲ್ಲಿ ಕೃತಜ್ಞತಾ ಭಾವನೆ ಇತ್ತು. ನನಗನ್ನಿಸ್ತು, ಆತ ಶಾಲೆ ಮೆಟ್ಟಲನ್ನು ಹತ್ತಿದಾತಲ್ಲ, ಪಾಠ್ಯ ಪುಸ್ತಕ ಓದ್ದಾತಲ್ಲ, ಗ್ರಂಥಗಳನ್ನು ಅಭ್ಯಾಸ ಮಾಡಿದಂತಲ್ಲ, ಆದರೆ ಆತನಲ್ಲಿರ್ತಕ್ಕಂಥ ಸಂಸ್ಕಾರ ಎಂಥದ್ದು. ನಾವು ವಚನಗಳನ್ನು ಓದ್ತೀವಿ, ಕಾಯಕ ದಾಸೋಹ ನಾವು ಓದ್ತೀವಿ, ಆದರೆ ಆತ ಬದುಕ್ತಾನೆ.
ಅಂಥ ಬದುಕನ್ನು ಕಟ್ಟಿಕೊಂಡು ಹೋದ ಮತ್ತೊಮ್ಮೆ ಅತ್ಯಂತ ಕೃತಜ್ಞತಾ ಭಾವದಿಂದ ನನ್ನನ್ನು ನೋಡಿ ಆತ ಹೋದ. ಅದು ಆತ ಹೋದ ಅಂತಂದ್ರೂ ಕೂಡ ಬಹುಶಃ ಈಗಾಗಲೇ 40 ವರ್ಷ ಆಯಿತು. ಆತ ಇರಬೇಕು, ಅಂಥವ್ರು ಇರಬೇಕು, ಆ ಮಾತು ಬೇರೆ. ಬಹುಶಃ ಆವತ್ತಿನ ವಯಸ್ಸನ್ನು ನೋಡಿದರೆ ಆತ ಮಣ್ಣಿಗೆ ಮರೆಯಾಗಿದ್ದಾನೆ. ಆತ ಮಣ್ಣಿಗೆ ಮರೆಯಾಗಿರ್ಬೋದು, ಆದರೆ ನನ್ನ ಮನಸ್ಸಿಂದ ಆತ ಎಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಸಂತೆಯೊಳಗೆ ಸಿಕ್ಕಂಥ ಒಬ್ಬ ಸಂತ ಅಂತಂದು ನಾನು ನೆನಪಿಸ್ಕೊಳ್ತೇನೆ. ನನ್ನ ಬದುಕಿನಲ್ಲಿ ಇಂಥ ಸಣ್ಣತನಗಳು ಬಂದಾಗಲೆಲ್ಲ ಆ ಅಜ್ಜ ನನ್ನ ಕಣ್ಣು ಮುಂದೆ ಇರ್ತಾನೆ, ಆಶೀರ್ವಾದ ಮಾಡ್ತಾನೆ, ದಾರಿ ಹಿಡಿಸ್ತಾನೆ. ಉದಾರವಾಗು, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ನಾ ಕೆಟ್ಟ ನೆನೆಬೇಡ ಅಂತಕ್ಕಂಥ ಸರ್ವಜ್ಞನ ವಚನ ನಾ ಓದಿನಿ. ಆದರೆ ಆತ ಅದನ್ನು ಬೋಧಿಸಿದ ಆ ಒಂದು ಪುಣ್ಯ ಪುರುಷನಿಗೆ, ಶ್ರೇಷ್ಠನಿಗೆ, ಸಂತನಿಗೆ ನಾನು ಯಾವಾಗಲೂ ಚಿರಋಣಿ. ಆತ ನನಗೆ ಬದುಕಿನ ಪಾಠವನ್ನು ಕಲಿಸಿದಂತಹ ಮಹಾತ್ಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಘಟನೆಯನ್ನು ತಮ್ಮೊಂದಿಗೆ ನನಗೆ ಹಂಚಿಕೊಳ್ಳಿಕ್ಕೆ ಭಾಳ ಅಭಿಮಾನ ಅನಿಸ್ತದೆ. ಅಂಥವರಿಂದಾಗಿ ಈ ಭೂಮಿಗೆ ಒಂದು ತೂಕ ಬರ್ತದೆ, ನಮ್ಮ ಬದುಕಿಗೆ ಒಂದು ಬೆಲೆ ಬರ್ತದೆ, ನೆಲೆ ಸಿಗ್ತದೆ. ಅಂಥವರ ಒಂದು ಬಣ ಹೆಚ್ಚಾಗಲಿ ಅಂತ ಹೇಳಿ ನಾನು ಆಶೆ ಮಾಡಿ